ಪದ್ಮಪುರಾಣದಲ್ಲಿ ಸೃಷ್ಟಿ ಪ್ರಕರಣಗಳನ್ನು ಎಲ್ಲ ವಿಚಾರ ಹಿಂದೆ ಮಾಡಿದ್ದಾರೆ ಬೇರೆ ವಿದ್ವಾಂಸರು. ಇವಾಗ ಪದ್ಮಂತತ್ ಪಂಚಪಂಚಾಶತ ಸಹಸ್ರಾಣೀಹ ಪಠ್ಯತೆ ಅಂತ 55,000 ಶ್ಲೋಕವುಳ್ಳಂತಹ ಪದ್ಮಪುರಾಣದಲ್ಲಿ ಉತ್ತರಾರ್ಧ ಸ್ವಲ್ಪ ಚಿಂತನೆಗೆ ಬಾಕಿ ಉಳಿದಿತ್ತು. ಅದನ್ನು ನಾವೆಲ್ಲ ಸೇರಿ ಇವತ್ತು ಮಾಡಲಿಕ್ಕೆ ಆರಂಭ ಮಾಡೋಣ. ವಿಶೇಷವಾಗಿ ವಾದಿರಾಜರು ಈ ಪದ್ಮಪುರಾಣದ ಉತ್ತರಾರ್ಧವನ್ನು ಬಹಳವಾಗಿ ಅಲ್ಲಲ್ಲಿ ಉಲ್ಲೇಖ ಮಾಡ್ತಾರೆ ಪ್ರಮಾಣತ್ವೇನ. ಹಾಗಾಗಿ ಸಾತ್ವಿಕ ಪುರಾಣಗಳಲ್ಲಿ ಆದಂತಹ ಈ ಪದ್ಮಪುರಾಣ ಬೇರೆ ಬೇರೆ ಎಲ್ಲ ಪುರಾಣಗಳು ಬಂದದ್ದು ಎಲ್ಲಿ ಕೇಳಿದರೆ ಶೌನಕಾದಿಗಳು ಉಪದೇಶ ಕೊಟ್ಟದ್ದು, ಸೂತ ಪುರಾಣಿಕರಿಗೆಲ್ಲ ಪುರಾಣಿಕರು ಶೌನಕಾದಿಗಳಿಗೆ ಉಪದೇಶ ಕೊಟ್ಟದ್ದು ನೈಮಿಷಾರಣ್ಯದಲ್ಲಿ ಅಂತ. ಅಲ್ಲಿ ಚತುರ್ಮುಖ ಬ್ರಹ್ಮದೇವರ ಸಂವಾದ, ಪುಲಸ್ತ್ಯರ ಸಂವಾದ, ಭೀಷ್ಮರ ಸಂವಾದ, ಹೀಗೆ ಬೇರೆ ಬೇರೆ ಸಂವಾದ ಬರ್ತಾ ಉಂಟು. ಪದ್ಮಪುರಾಣದ ಉತ್ತರಾರ್ಧದಲ್ಲಿ ಮಹೇಶ ಮತ್ತು ನಾರದರ ಸಂವಾದ ಅಂತ. ಅಂದರೆ ವೈಷ್ಣವ ಧರ್ಮಗಳನ್ನು ಹೆಚ್ಚಾಗಿ ಹೇಳಿದವರು ಯಾರು ಕೇಳಿದರೆ ಮಹಾರುದ್ರದೇವರು. ಹಾಗಾಗಿ ಅಂತಹ ಮಹಾರುದ್ರದೇವರ ಮಹಿಮೆಯೂ ಕೂಡ ಇಲ್ಲಿ ನಮಗೆ ಗೊತ್ತಾಗ್ತಾ ಉಂಟು. ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಅಂತ ವೇದವ್ಯಾಸರಿಗಳಿಗೆ, ಹಾಗೆ ಲಕ್ಷ್ಮೀಪತಿಯಾದ ನಾರಾಯಣನಿಗೆ, ಮಹಾಲಕ್ಷ್ಮಿಗೆ, ಶೇಷದೇವರಿಗೆ ಎಲ್ಲ ನಮಸ್ಕಾರವನ್ನು ಮಾಡ್ತಾ ಋಷಿಗಳೆಲ್ಲ ಸೂತ ಪುರಾಣಿಕರ ಹತ್ರ ಆ ನೈಮಿಷಾರಣ್ಯದಲ್ಲೆಲ್ಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಗ ಹೇಳ್ತಾರೆ, ನಾರದರು ಮತ್ತು ಮಹಾರುದ್ರದೇವರದ್ದು ಸಂವಾದ ಇರ್ತು. ನಾರದರು ಪ್ರಶ್ನೆ ಮಾಡ್ತಾರೆ ಕೈಲಾಸಗಿರಿಯಾದಂತಹ ಶಿವನಲ್ಲಿ, ಕೇಳುತ್ತಾರೆ ನಮಗೆ ಪರಮಾತ್ಮನ ದಿವ್ಯವಾದ ತತ್ವವನ್ನು ತಿಳಿಸಿಕೊಡಬೇಕು ಅಂತ. ಅದಕ್ಕೆ ಅವರು ಹೇಳ್ತಾರೆ, ನಿಮಗೆ ಪೂರ್ತಿ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಪದ್ಮಪುರಾಣವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಅದರಲ್ಲಿ ಉತ್ತರಖಂಡ ಅಂತ, ಅದರಲ್ಲಿ ಪರ್ವತಾಖ್ಯಾನ, ಜಲಂಧರಾಖ್ಯಾನ, ಶ್ರೀಶೈಲ ವರ್ಣನೆ, ಹರಿದ್ವಾರದ ಮಹಿಮೆ, ಪ್ರಯಾಗ ತೀರ್ಥ, ದಶಾಶ್ವಮೇಧ ತೀರ್ಥ, ಹೀಗೆ ಜೀರ್ಣೋದ್ಧಾರದ ಮಹಿಮೆ, ಗಂಗಾ ಮಹಿಮೆ, ಸ್ತ್ರೀ ಶೂದ್ರ ಧರ್ಮಗಳು, ಉಮಾಮಹೇಶ್ವರ ಸಂವಾದ, ಸಹಸ್ರನಾಮದ ಮಾಹಾತ್ಮ್ಯೆ, ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳ ಸ್ಥಾನ, ಇದೆಲ್ಲ ಕೂಡ ಬರ್ತಾ ಉಂಟು ಅಂತ ಹೇಳಿ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಭೂಮಿಖಂಡ, ಸ್ವರ್ಗಖಂಡ, ಬ್ರಹ್ಮಖಂಡ, ಪಾತಾಳಖಂಡ ಅಂತ 4 ಖಂಡ, ಅದು ಚಿಂತನೆ ಮುಗಿದಿದೆ. ಈಗ ಉಳಿದದ್ದು ಉತ್ತರಖಂಡ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಮೊದಲು ಆರಂಭ ಆಗೋದು ಹೇಳಿ ಕೇಳಿದರೆ ಬದರಿ ನಾರಾಯಣನ ಮಹಾತ್ಮೆಯನ್ನು ಹೇಳ್ತಾ ಇದ್ದಾರೆ. ನಾರದರು ಪ್ರಶ್ನೆ ಮಾಡ್ತಾ ಇದ್ದಾರೆ ರುದ್ರದೇವರ ಹತ್ರ, ಈ ಭೂಖಂಡ ಎಷ್ಟು ದೊಡ್ಡದು ಅಂತ ಹೇಳಿದರೆ 1,25,000 ಪರ್ವತ ಉಂಟು ಈ ಭೂಖಂಡದಲ್ಲಿ. ಹಾಗಾಗಿ ಅದರಲ್ಲಿ ಸರ್ವಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದಾಗ ನರನಾರಾಯಣ ಬೆಟ್ಟ ಅಂದರೆ ಏನು ಬದರಿ ಕ್ಷೇತ್ರ ಉಂಟು, ಅದು ಉಂಟು ಅಂತ ಹೇಳಿ ಅಲ್ಲಿ ಕಪ್ಪು ದೇಹದಿಂದ ಇರುವಂಥದ್ದು ಒಬ್ಬ, ಅವನನ್ನೇ ಕೃಷ್ಣ ಅಂತ ಏನು ಹೇಳ್ತೇವೆ. ಶೇಷನ ಅಂಶದಿಂದ ಕೂಡಿದ ಇನ್ನೊಬ್ಬ ಅವ ನರ ರೂಪ. ಇವರಿಬ್ಬರು ಕೂಡ ಅಲ್ಲಿ ತಪಸ್ಸು ಮಾಡಿದ ಜಾಗ ಅಂತ ಹೇಳಿ ಅಗ್ನಿಹೋತ್ರಾದಿ ಯಜ್ಞಕ್ರಿಯೆಗಳೆಲ್ಲ ಅಲ್ಲಿ ನಿರಂತರ ನಡೀತಾ ಇರ್ತದೆ. ಈ ಬದರಿ ಕ್ಷೇತ್ರದಲ್ಲಿ 6 ತಿಂಗಳು ಮಾತ್ರ ಆರಾಧನೆ ಮನುಷ್ಯರಿಂದ, ಮತ್ತು ದೇವಾದಿ ದೇವತೆಗಳೆಲ್ಲ ಬಂದು 6 ತಿಂಗಳು ಪೂಜೆ ಮಾಡ್ತಾರೆ ಅಂತ ಕೊಡ್ತಾರೆ. ಹಾಗಾಗಿ ಇಂತಹ ನಾರಾಯಣನ ದರ್ಶನ ಮಾಡಿತು ಕೇಳಿದರೆ ಕೋಟಿ ಕೋಟಿ ಪಾಪಗಳು ನಾಶ ಆಗತ್ತೆ ಅಂತ. ಆಮೇಲೆ ಪ್ರಶ್ನೆ ಮಾಡ್ತಾರೆ, ರುದ್ರದೇವರು ಅಲ್ಲಿ ತಪಸ್ಸು ಮಾಡಿದ್ರಂತೆ. ನಮಗೆ ನರನಾರಾಯಣರು ತಪಸ್ಸು ಮಾಡಿದ್ದೆಲ್ಲ ಗೊತ್ತುಂಟು. ಇಲ್ಲಿ ಹೇಳ್ತಾರೆ, ಅಂತಹ ಕೈಲಾಸಪತಿ ರುದ್ರದೇವರು ಅಲ್ಲಿ ತಪಸ್ಸು ಮಾಡಿ ವಿಷ್ಣುವನ್ನು ಒಲಿಸಿಕೊಂಡ್ರಂತೆ. ಒಲಿಸಿಕೊಂಡು ಹೇಳ್ತಾ ಇದ್ದಾರಂತೆ, ಏನು ನಿಮಗೆ ಬೇಕು ಅಂತ ಭಗವಂತ ಕೇಳಿದಾಗ, ತವ ಭಕ್ತಿ ಸದೈವಾಸ್ತು ಭಕ್ತರಾಜೋ ಭವಾಮ್ಯಹಂ, ತವ ಪ್ರಸಾದಾದ ದೇವೇಶ ಮುಕ್ತಿದಾತ ಭವಾಮ್ಯಹಂ ಅಂತ. ಅಂದರೆ ನನಗೆ ನಿನ್ನಲ್ಲಿ ಅವಿಚ್ಛಿನ್ನವಾದಂತಹ ಭಕ್ತಿ ಎನ್ನುವಂಥದ್ದು ಇರಬೇಕು. ಎಷ್ಟು ಇರಬೇಕು ಕೇಳಿದರೆ, ಯಾರಾದರೂ ವಿಷ್ಣು ಭಕ್ತರು ಯಾರು ಅಂತ ಕೇಳಿದರೆ ಮೊದಲು ನನ್ನ ಹೆಸರು ಬರಬೇಕು. ಆ ರೀತಿಯಾದ ಭಕ್ತಿಯನ್ನು ನನಗೆ ಅನುಗ್ರಹಿಸು. ವಿಷ್ಣು ಭಕ್ತ ಇತಿ ಖ್ಯಾತೋ ಲೋಕೇ ಚೈವ ಭವಾಮ್ಯಹಂ, ಸರ್ವೇ ಲೋಕಾ ಬ್ರುವಂತ್ವೇ ವಯಂ ಭಕ್ತ ಸದೈವ ಹಿ ಯಸ್ಯಾಹಂ ವರದಾತೂತು ತಸ್ಯ ಮುಕ್ತಿರ್ಭವೇತ್ ಪ್ರಭೋ. ನಿನ್ನ ಅನುಗ್ರಹದಿಂದ ಉಳಿದವರಿಗೆಲ್ಲರಿಗೂ ಕೂಡ ಮೋಕ್ಷಾದಿಗಳನ್ನು ಅಥವಾ ಅವರ ಮನೋಕಾಮನೆಗಳನ್ನು ಈಡೇರಿಸುವಂತಹ ಯೋಗ್ಯತೆ ನನಗೆ ಬರಬೇಕು. ಹಾಗಾಗಿ ಅಂತಹ ಪರಮಭಕ್ತನನ್ನಾಗಿ ನೀನು ನನ್ನನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದರಿಂದ ರುದ್ರದೇವರ ಒಂದು ಮಹತ್ವ ಎಷ್ಟು. ವೈಷ್ಣವ ಧರ್ಮಗಳನ್ನು ಕೊಟ್ಟ ರುದ್ರದೇವರು ವೈಷ್ಣವಾನಾಂ ಯಥಾಶಂಭು ಅಂತ ಎನ್ನುವಂತಹ ಏನೊಂದು ಖ್ಯಾತಿ
ಅದು ಬರಲಿಕ್ಕೆ ಕಾರಣ ಏನು ಕೇಳಿದರೆ ಭಗವಂತನ ವಿಷ್ಣುವಿನ ಉಪಾಸನೆ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಪ್ರಧಾನವಾಗಿ ಅಲ್ಲಿ ಸೂತರು ಮತ್ತು ಸಂವಾದದಲ್ಲಿ ಹೇಳ್ತಾರೆ, ನಮಗೆ ನಾರದರೆ ಇಷ್ಟೆಲ್ಲ ಕಷ್ಟ ಎಲ್ಲ ಬಂದಿದೆ, ಮನುಷ್ಯರ ಯಾರತ್ರ ಬೇಕಾದರೂ ಕೇಳಿ, ಸಮಸ್ಯೆ ಇಲ್ಲದ ಮನುಷ್ಯ ಇಲ್ಲ. ಕೇಳಿದ ಕೂಡಲೇ ಒಂದಿಷ್ಟು ಪಟ್ಟಿ ಮಾಡ್ತೇವೆ. ನಮಗೆ ಇದ್ದದ್ರ ಬಗ್ಗೆ ಗಮನ ಇಲ್ಲ, ಮತ್ತು ಇಲ್ಲದ ಬಗ್ಗೆ ಗಮನವೇ ಜಾಸ್ತಿ. ಹಾಗಾಗಿ ಪ್ರತಿಯೊಬ್ಬರ ಹತ್ರ ಕೇಳಿದರೂ ಕಷ್ಟ ಉಂಟು ಅಂತ ಹೇಳ್ತಾರೆ. ಹಾಗಾಗಿ ಅವರು ಹೇಳ್ತಾರೆ, ಕಷ್ಟ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪಾಂಡವರು ಒಂದು ಸಲ ಕಾಮ್ಯಕಾವನದಲ್ಲಿ ಅಂದರೆ ತೀರ್ಥಯಾತ್ರೆಗೆ ಹೋಗಿರ್ತಾರಲ್ಲ, ವನವಾಸ, ಆ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಧರ್ಮರಾಜರು ನಾರದರ ಹತ್ರ ಅಂತ. ಏನು ಕೇಳಿದರೆ, ನಮಗೆ ಬಹಳ ಕಷ್ಟ, ಇಡೀ ರಾಜ್ಯ ಇದ್ದದ್ದು ಎಲ್ಲ ಕಳ್ಕೊಂಡಿದ್ದೇವೆ, ಮಾತ್ರ ಅಲ್ಲ ಮತ್ತು ನಾವು ಕಾಡಿಗೆ ಬಂದಿದ್ದೇವೆ, ಕಾಡು ಪಾಲಾಗಿದ್ದೇವೆ. ಹಾಗಾಗಿ ಇಂಥ ಕಷ್ಟ ನಮಗೆ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಅವರು ಹೇಳ್ತಾರಂತೆ, ಈ ಸಂಸಾರ, ನಾರದರು ಹೇಳ್ತಾ ಇದ್ದಾರೆ, ಈ ಸಂಸಾರ ಅಂತ ಹೇಳಿದರೆ ಹಾಗೆ ಸುಖ ದುಃಖಗಳ ಮಿಶ್ರಣ ಅಂತ. ಹಾಗಾಗಿ ಪ್ರಪಂಚದಲ್ಲಿ ನೀವು ನೋಡಿ, ಯಾರು ಪೂರ್ತಿ ಸುಖಿಯಾಗಿದ್ದಾನೆ? ಯಾರೂ ಇಲ್ಲ. ಯಾರೂ ಇಲ್ಲ ಕೇಳಿದರೆ ದೇವರೂ ಇಲ್ಲ ಅಂತ ಹೇಳಿಬಿಟ್ರು. ಅಂದರೆ ದೇವರು ಹಾಗಾದರೆ ಸುಖಪೂರ್ಣ ಅಲ್ವಾ ಕೇಳಿದರೆ ಸುಖಪೂರ್ಣನೇ. ಮತ್ತೇನು ಕೇಳಿದರೆ, ತಾನು ಕಷ್ಟಪಟ್ಟಿದ್ದೇನೆ ಅಂತ ತೋರಿಸಿಕೊಂಡಿದ್ದಾನೆ. ಯಾಕೆ ತೋರಿಸಿಕೊಂಡ ಕೇಳಿದರೆ, ನಾವು ಯಾವತ್ತೂ ಹೇಳ್ತೇವೆ ಅವನಿಗೇನು ಮಾರಾಯ ಅಂತ ಹೇಳ್ತೇವೆ. ಇಲ್ಲ ಮಾರಾಯ, ಅವನು ಉಂಟು, ಅವನಿಗಿಂತ ನಾನು ಪರವಾಗಿಲ್ಲಪ್ಪ ಅಂತ. ಯಾವಾಗಲೂ ದುಃಖವನ್ನು ತಡೆದುಕೊಳ್ಳೋದು ಹೇಗೆ ಕೇಳಿದರೆ, ದುಃಖಿ ದುಃಖಾದಿಕಂ ಪಶ್ಯೇತ್ ಅಂತ. ನಮಗಿಂತ ಹೆಚ್ಚು ಕಷ್ಟ ಇದ್ದವರನ್ನು ನೋಡಿದಾಗ ನಮ್ಮ ಕಷ್ಟವನ್ನು ನನಗಿಷ್ಟೇ ಅಂತ ತಿಳ್ಕೊಳ್ಬೇಕಂತೆ. ಒಂದು ಕಾಲು ನೋವಾದರೆ, ನನಗೆ ಕಾಲು ನೋವು ಅಂತ ಮಾಡೋದು, ಅವರಿಗೆ ಪಾಪ ಗಂಟು ನೋವು, ಎರಡೂ ಗಂಟು ನೋವು, ನನಗೆ ಒಂದೇ ಗಂಟು ನೋವಲ್ಲ ಅಂತ ತಿಳ್ಕೊಳ್ಬೇಕು. ಆಗ ಸ್ವಲ್ಪ ಸಮಾಧಾನ ಆಗತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಭಗವಂತನಿಗೂ ದುಃಖ ಎನ್ನುವಂಥದ್ದು ತಪ್ಪಲಿಲ್ಲ ಈ ಜಗತ್ತಿನಲ್ಲಿ ಅಂತ. ಯಾಕೆ ಕೇಳಿದರೆ, ಅವನಿಗೆ ಮಾತ್ರ ಅಲ್ಲ, ಜಲಂಧರ ಅಂತ ಒಬ್ಬ ಇದ್ದ, ಅವ ಈ ಮಹಾವಿಷ್ಣುವನ್ನು ಹಿಡಿದು ಸಮುದ್ರದಲ್ಲಿ ಬಿಸಾಡಿಬಿಟ್ಟಿದ್ದ ಅಂತ ಹೇಳ್ತಾರೆ. ಹಾಗಾಗಿ ಅದರದ್ದು ಪ್ರಶ್ನೆಯನ್ನೆಲ್ಲ ಕೇಳ್ತಾ ಇದ್ದಾರೆ. ಇಲ್ಲಿ ಹೇಳುವಾಗ ಸೂರ್ಯನಿಗೆ ಕಷ್ಟ ಬರಲಿಲ್ವ, ರಾಹು ಬರಲಿಲ್ವ, ಅವನನ್ನು ಗ್ರಹಣ ಮಾಡಲಿಲ್ವ, ಹಿಡ್ಕೊಳ್ಳಿಲ್ವ, ಹಾಗೆ ಎಲ್ಲರದ್ದು ಒಂದು ಪಟ್ಟಿ ಕೊಡ್ತಾ ಜಾಲಂಧರ ಎನ್ನುವವನು ಮಹಾವಿಷ್ಣುವನ್ನು ಸಮುದ್ರದಲ್ಲಿ ಬಿಸಾಡಿದ. ಹಾಗಾಗಿ ಅಂತಹ ಸಮಸ್ಯೆ ನಿನಗೆ ಮಾತ್ರ ಬಂದದ್ದಲ್ಲ, ಎಲ್ರಿಗೂ ಬಂದಿದೆ ಅಂತ ಹೇಳ್ತಾರೆ. ಆಗ ಅವರು ಹೇಳ್ತಾರೆ, ಹಾಗಾದರೆ ಅದೆಂಥದ್ದು, ನನಗೆ ಚರಿತ್ರೆ ಸ್ವಲ್ಪ ಹೇಳಿ ಅಲ್ಲ, ಅದೆಂಥದ್ದು ಕಥೆ ಅಂತ. ಹಾಗಾಗಿ ಆ ಕಥೆಯನ್ನು ಹೇಳಲಿಕ್ಕೆ ಹೊರಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಒಂದು ಸಲ ಈ ಇಂದ್ರ ತಾನೇನು ಮಾಡಿದ್ದಾನೆ ಕೇಳಿದರೆ, ರಂಭೆ, ತಿಲೋತ್ತಮೆ, ಉರ್ವಶಿ ಇವರನ್ನೆಲ್ಲ ಕರ್ಕೊಂಡು ತಾನು ಇಲ್ಲಿಗೆ ಹೊರಟಿದ್ದಾನೆ, ಕೈಲಾಸ ಪರ್ವತಕ್ಕೆ ಹೊರಟಿದ್ದಾನೆ ಅಂತ. ಯಾಕೆ ಹಿಡ್ಕೊಂಡು ಹೋದ ಕೇಳಿದರೆ, ಆ ಭಗವಂತನನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಅಂತ. ನಟರಾಜರಾಜ ಯಾರು ಕೇಳಿದರೆ ರುದ್ರದೇವರು. ಅಂತಹ ರುದ್ರದೇವರಿಗನ್ನು ಮೆಚ್ಚಿಸಬೇಕು ಅಂತ ತಾನು ನರ್ತನ ಮಾಡಲಿಕ್ಕೆ ಹೊರಟಿದ್ದಾನೆ. ಹೋಗುವಾಗ ಒಬ್ಬನೇ ಹೋದದ್ದಲ್ಲ, ಮತ್ತೇನು ಮಾಡಿದ್ದಾನೆ, ತನ್ನೆಲ್ಲ ಗಡನಗಳನ್ನು ಸೇರಿಸಿಕೊಂಡು ಹೋಗಿದ್ದಾನೆ ಅಂತ. ಅದಕ್ಕೋಸ್ಕರ ಒಂದು ಪಟ್ಟಿ ಹೇಳ್ತಾರೆ, ರಂಭ, ತಿಲೋತ್ತಮ, ಕರ್ಪೂರ, ಮದನ, ಭಾರತಿ ಅಂತ ಬೇರೆ ಬೇರೆಲ್ಲ ಅಪ್ಸರಾಸ್ತ್ರೀಯರೆಲ್ಲ ಇದ್ದಾರೆ. ಅವರನ್ನೆಲ್ಲ ಕರ್ಕೊಂಡು ಹೋಗಿದ್ದಾನೆ. ಕರ್ಕೊಂಡು ಹೋಗಿ ಇಂದ್ರ ಹೇಳ್ತಾ ಇದ್ದಾನೆ, ಆ ನಂದಿ ಆ ಕೈಲಾಸದ ದ್ವಾರದಲ್ಲಿದ್ದಾನೆ. ಅವನ ಹತ್ರ ಹೇಳ್ತಾ ಇದ್ದಾನೆ, ಪರಿವಾರದ ಒಟ್ಟಿಗೆ ಮಹಾರುದ್ರದೇವರ ದರ್ಶನಕ್ಕೆ ಬಂದಿದ್ದೇನೆ, ನಮ್ಮದೊಂದು ನರ್ತನ ಸೇವೆ ಆಗಬೇಕು ಅಂತ ಉಂಟು, ಹಾಗಾಗಿ ನಾವು ನರ್ತನ ಸೇವೆ ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಹೇಳಿ ಕೂಡಲೇ ನಂದಿ ಒಳಗೋಗಿದ್ದಾನೆ. ರುದ್ರದೇವರ ಹತ್ರ ಹೇಳಿದ್ದಾನೆ, ಅಪ್ಪಣೆಯನ್ನು ಪಡ್ಕೊಂಡು ಬಂದಿದ್ದಾನೆ, ಸರಿ ಆಗಬಹುದು, ನಿನ್ನ ಸೇವೆ ಆಗಲಿ ಅಂತ ಹೇಳಿದ್ದಾರೆ. ಇಂದ್ರ ತಾನೆಲ್ಲ ಈ ಅಪ್ಸರಾಸ್ತ್ರೀಯರೊಟ್ಟಿಗೆ ಗಂಧರ್ವರೊಟ್ಟಿಗೆ ಎಲ್ಲ ಕೂಡಿಕೊಂಡು ನರ್ತನ ಮಾಡಿದ್ದಾನಂತೆ. ಭಕ್ತಿ ಪರವಶತೆಯಿಂದ ತಾನು ತಾಳ ಲಯಬದ್ಧವಾಗಿ ಕುಣಿದಾಡಿದ್ದಾನೆ ಅಂತ ಇಂದ್ರ. ಇಷ್ಟರವರೆಗೆ ನಮಗೆ ಸಾಮಾನ್ಯವಾಗಿ ಒಂದು ಕಲ್ಪನೆ ಹೇಗೆ ಕೇಳಿದರೆ, ದೇವೇಂದ್ರ ಆ ರಂಭೆ, ಉರ್ವಶಿ, ಮೇನಕೆ ಒಟ್ಟಿಗೆ ಗಮ್ಮತ್ತು ಮಾಡಿದ್ದು ಅಂತ, ಅಂದರೆ ಸುಖದಲ್ಲೇ ತಾನು ತೊಡಗಿದವ ಅಂತ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಹ ಭೋಗವನ್ನು ರುದ್ರದೇವರನ್ನು ಮೆಚ್ಚಿಸುವುದಕ್ಕೋಸ್ಕರ ತಾನು ಮಾಡ್ತಾ ಇದ್ದಾನೆ ಅಂತ. ಹಾಗಾಗಿ ರುದ್ರದೇವರ ಎದುರುಗಡೆ ತಾನು ನರ್ತನವನ್ನು ಮಾಡಿದ್ದಾನೆ. ಬಹಳ ತಾನು ಕುಣಿದಾಡ್ತಾ ಹೇಳ್ತಾರೆ, ತನ್ನನ್ನು ತಾನು ಮರೆತು ಬಿಟ್ಟಿದ್ದಾನೆ ಅಂತ. ಹಾಗಾಗಿ ಹಾಗೆ ಮಾತಾಡುವುದಕ್ಕೂ ಹಾಗೆ ಹಾಡು ಹೇಳುವುದಕ್ಕೂ ಕುಣಿದಾಡ್ತಾ ಭಗವಂತನನ್ನು ಮೆಚ್ಚಿಸುವುದಕ್ಕೂ ಬಹಳವಾದಂತಹ ವ್ಯತ್ಯಾಸ ಇದೆ. ಹಾಗಾಗಿ ನಲಿದರೆ ಒಲಿವ ಅಂತ ಇರುವಂಥದ್ದು. ಹಾಗಾಗಿ ತಾನು ನಲಿದಾಡ್ತಾ ನರ್ತನವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ. ಇವತ್ತೆಲ್ಲ ಕಡೆ ನರ್ತನ ಸೇವೆ ಅದೆಲ್ಲ ಮಾಡ್ತೇವೆ. ಅದಕ್ಕೋಸ್ಕರ ಹೇಳ್ತಾರೆ, ಯಾರು ದೇವಾಲಯಗಳಲ್ಲಿ ನರ್ತನ ಮಾಡ್ತಾರೋ ಅವರು ಸರ್ವತೀರ್ಥಾವಗಾಹೋತ್ತಂ ಫಲಂ,
ಭಾಗವತ ಹೇಳ್ತದೆ, ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡಿದ ಫಲ ನರ್ತನ ಮಾಡಿದವನಿಗೆ ಸಿಗ್ತದೆ ಅಂತ. ಅಂದರೆ ಯಾವ ಭಾವದಿಂದ ಅಂತ ಕೇಳಿದರೆ, ದೇವರಿಗೆ ಖುಷಿಯಾಗಬೇಕು ಅಂತ ತಾನು ಕುಣಿದಾಡಿದರೆ ದೇವರು ನಮಗೆ ಅನುಗ್ರಹ ಮಾಡ್ತಾನೆ ಅಂತ. ಹಾಗಾಗಿ ಇವತ್ತು ತಾನು ಕುಣಿದಾಡಿದ್ದಾನೆ, ಪರಮೇಶ್ವರ ಬಹಳ ಪ್ರಸನ್ನನಾಗಿದ್ದಾನೆ, ಕೇಳ್ತಾ ಇದ್ದಾನಂತೆ. ಏನಾಗಬೇಕು ನಿನಗೆ, ಏನು ಬರಬೇಕು ಕೇಳು ಅಂತ ಹೇಳಿದಾರಂತೆ ಮಹಾರುದ್ರದೇವರು. ಆಗ ಹೇಳ್ತಾ ಇದ್ದಾನೆ, ಏನು ಕೇಳಿದರೆ ಮತ್ತೇನೂ ಅಲ್ಲ ನೋಡಿ, ಇಷ್ಟರವರೆಗೆ ನಿನ್ನೊಟ್ಟಿಗೆ ಒಂದು ಯುದ್ಧ ಮಾಡಲಿಲ್ಲ ಮಾರೆ, ಹಾಗಾಗಿ ನಿನ್ನೊಟ್ಟಿಗೆ ಒಂದು ಯುದ್ಧ ಮಾಡಬೇಕು ಅನ್ನೋ ನನಗೆ ಆಸೆ ಅಂತ ಹೇಳಿದಂತೆ. ನೋಡಿ, ಕೆಲವು ಸಲ ಹಾಗೆ ಹೋಗಿ ಹೋಗಿ ರುದ್ರದೇವರನ್ನು ಮೆಚ್ಚಿಸಲಿಕ್ಕೆ ಕುಣಿದಾಡಿದ ಎಲ್ಲ ಹೌದು, ಏನು ಡಿಮಾಂಡ್ ಮಾಡಿದ, ಏನು ಕೇಳಿದರೆ ನಿನ್ನೊಟ್ಟಿಗೆ ಯುದ್ಧ ಮಾಡಬೇಕು ಅಂತ. ಸಾಮಾನ್ಯವಾಗಿ ಅಸುರರೆಲ್ಲ ಆ ರೀತಿ ಕೇಳ್ತಾರೆ. ಇವನಿಗೆ ರುದ್ರದೇವರು ತನಗಿಂತ ಉತ್ತಮರು ಅಂತ ಗೊತ್ತುಂಟು, ಆದರೂ ಇಂತಹದನ್ನು ಕೇಳಿದ್ದಾನೆ. ಕೈಲಾಸಾಧಿಪತಿ ಕೊಡ್ತೇನೆ ಅಂತ ಹೇಳಿದ್ರಿಂದ ಸರಿ ಅಂತ ಕೊಟ್ಟಿದ್ದಾನೆ. ವೀರರೊಟ್ಟಿಗೆ ನಿನ್ನೊಟ್ಟಿಗೆ ನಾನು ವೀರನಾದಂಥ ನಾನು ನಿನ್ನೊಟ್ಟಿಗೆ ಯುದ್ಧವನ್ನು ಮಾಡ್ತೇನೆ ಅಂತ. ಆದರೆ ಈಗಲೇ ಮಾಡ್ತಾನೆ ಅಂತಲ್ಲ, ಸರಿ ಅಂತ ಹೇಳಿದ್ದಾನೆ. ಆದರೆ ನಂದಿ ಹತ್ರ ಕರೆದು ಹೇಳ್ತಾ ಇದ್ದಾನಂತೆ, ನೋಡಿ ಕೆಲವರಿಗೆ ಸಂಪತ್ತು ಬಂದರೆ ಹೀಗೆ, ಯಾರ ಹತ್ರ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನನ್ನ ಜೊತೆಗೆ ಯುದ್ಧವನ್ನು ಕೇಳ್ತಾ ಇದ್ದಾನೆ, ಹಾಗಾಗಿ ಬಹಳ ಸಿಟ್ಟು ಬಂದುಬಿಟ್ಟಿದೆ ಇವನಿಗೆ. ಹೋಗಿ ಹೋಗಿ ನನ್ನ ಹತ್ರ ಹೀಗೆ ಕೇಳ್ತಾ ಇದ್ದಾನಲ್ಲ ಅಂತ. ಆ ಸಿಟ್ಟಿನಿಂದ ಏನಾಯಿತು ಕೇಳಿದರೆ, ತನ್ನದಿಂದ ಹೊರಗೆ ಹೊರಟಂತಹ ಒಂದು ಕೋಪದ ದೇವತೆಯಾಗಿ ಬಂತು. ಆ ಕೋಪದ ದೇವತೆ ಆಜ್ಞಾಧಾರಕನಾಗಿ ಕೈ ಮುಗಿದು ರುದ್ರದೇವರ ಹತ್ರ ಕೇಳ್ತಾ ಇದ್ದಾನೆ, ನನ್ನನ್ನು ಸೃಷ್ಟಿ ಮಾಡಿದ್ದಾರಲ್ಲ, ಸಿಟ್ಟಿನ ದೇವತೆಯಾಗಿ ನಾನು ಹೊರಗೆ ಬಂದಿದ್ದೇನೆ, ಏನಾಗಬೇಕು ಕೇಳಿ ಅಂತ ಹೇಳ್ತಾ ಇದ್ದಾನಂತೆ. ಆಗ ಹೇಳಿದ್ರಂತೆ, ಏನೂ ಇಲ್ಲ, ನೀನು ಆಕಾಶ ಗಂಗೆ ಅಂತ ಯಾವ ಗಂಗೆ ಇದ್ದಾಳೆ ಅವಳಲ್ಲಿ ಹೋಗಿ ನೀನು ಸೇರಬೇಕು. ಹಾಗೆ ಸಮುದ್ರ ಏನುಂಟು ಅಲ್ಲಿ ಹೋಗಿ ನೀನು ಸೇರಬೇಕು. ಹೀಗೆ ಸಮುದ್ರ ಮತ್ತು ಆಕಾಶ ಗಂಗೆ ಅಥವಾ ಗಂಗೆ ಇವರೊಬ್ಬರಲ್ಲಿ ಕೂಡ ನೀನು ಸೇರಿಕೊಳ್ಳಬೇಕು ಅಂತ ಹೇಳಿದಂತೆ. ಯಾಕೆ ಏನು ಅಂತ ಕೇಳಲಿಲ್ಲ. ರುದ್ರದೇವರು ಹೇಳಿದ್ದಾರೆ, ಈ ಕೋಪದ ತಾನು ದೇವತೆ ತಾನು ಹೋಗಿ ಅಲ್ಲಿ ಸೇರಿಕೊಂಡಿದ್ದಾನೆ.